ಗುಡ್ ಮಾರ್ನಿಂಗ್ ಸಂಜಯ್. ಸಂಜಯ್ ಗುಡ್ ಮಾರ್ನಿಂಗ್. ಏಯ್, ನೀನು ಯಾಕೆ ನನ್ನ ರೂಮಿಗೆ ಬಂದೆ? ಗೆಟ್ ಔಟ್. ಏನ್ ಸಂಜಯ್ ನೀನು ಎಷ್ಟು ಸ್ವೀಟ್ ಆಗಿ ನಿಂಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಕಾಫಿ ತಗೊಂಡು ಬಂದಿದ್ದೀನಿ. ನನ್ನೇ ಗೆಟ್ ಔಟ್ ಅಂದಿದ್ಯಲ್ಲ, ವಾಪಸ್ ಗ್ರೀಟ್ ಮಾಡೋದು ಸೌಜನ್ಯ ಅಂತ ಹೇಳ್ತಾರೆ. ಲೇ, ಬೆಳಗ್ಗೆ ಸಂಸ್ಕಾರದ ಕ್ಲಾಸ್ನ ಶುರು ಮಾಡ್ಕೋಬೇಡ. ನಾನು ಯಾರಿಗೂ ವಿಶ್ ಮಾಡಲ್ಲ. ಅಷ್ಟಕ್ಕೂ ನಾನು ಯಾಕೆ ನಿನ್ಗೆ ರೆಸ್ಪೆಕ್ಟ್ ಮಾಡಬೇಕು? ಹೂ ಆರ್ ಯು ಟು ಮೀ? ನಿಮ್ಮ ಅಣ್ಣ ಕರ್ಣ ಇದ್ದಾರಲ್ಲ, ಅವ್ರ ಹೆಂಡ್ತಿ ನಾನು. ಲೆಕ್ಕದಲ್ಲಿ ನಿನಗೆ ಅತ್ತಿಗೆ ಆಗಬೇಕು. ಅತ್ತಿಗೆ? ಮೈ ಫುಟ್. ಕಾಲೇಜಿಂದನೂ ನಿನ್ನ ಮುಖ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಈಗಲೂ ಅಷ್ಟೇ. ನಿಮಗೆಲ್ಲ ರಿಚ್ ಆಗಿರೋ ಹುಡುಗರನ್ನ ಪ್ರೀತಿಗೆ ಬಲೆಗೆ ಬೀಳಿಸ್ಕೊಂಡು ಈಗಲೂ ಲ್ಯಾವಿಶ್ ಆಗಿ ಬದುಕೋ ಆಸೆ ಅಲ್ವಾ? ಅದಕ್ಕೆ ಕರ್ಣನ್ ಬುಟ್ಟಿಗೆ ಹಾಕೊಂಡೆ. ಅವನನ್ನು ಮದುವೆ ಮಾಡಿಕೊಂಡು ಸೀದಾ ಮನೆಗೆ ಬಂದ್ಬಿಟ್ಟೆ. ಆದರೆ ಪಾಪ ಇಲ್ಲಿರೋ ಟ್ವಿಸ್ಟ್ ಬಗ್ಗೆ ನಿನಗೊಂಚೂರು ಐಡಿಯಾ ಕೂಡ ಇಲ್ಲ. ಸಂಜಯ್, ಕಾಫಿ ತಗೊಂಡು ಬಂದಿದ್ದೀನಿ, ಕುಡಿ, ಬೇರೆ ಮಾಡ್ತೇನೆ. ನೋ, ಯು ಹ್ಯಾವ್ ಟು ಲಿಸನ್ ಟು ಮೀ. ನಿನಗಿಲ್ಲಿ ರೆಡ್ ಕಾರ್ಪೆಟ್ ಹಾಸಿ ಇನ್ವಿಟೇಷನ್ ಕೊಟ್ಟು ಕರೆದಿಲ್ಲ. ನಿನ್ನ ಗಂಡ ಇದನ್ನಲ್ಲ, ಕರ್ಣ. ಅವನೊಬ್ಬ ಬೀದಿ ಭಿಕಾರಿ. ಇವತ್ತೋ ನಾಳೆನ ನಾನು ಅವನ ಮನೆಯಿಂದ ಒದ್ದು ಆಚೆ ಹಾಕೋದು ಡೌಟೇ ಇಲ್ಲ. ತೊಟ್ಟಿಲಿದ್ದವನು ಈ ಮನೆ ತೊಟ್ಲಿಗೆ ಬಂದು ಅನಾಥ ಅವನು. ಸಂಜಯ್, ಅಣ್ಣನ ಬಗ್ಗೆ ಮಾತಾಡುವಾಗ ನಾಲ್ಗೆ ಹಿಡಿತದಲ್ಲಿರ್ಲಿ, ಹುಷಾರ್. ಯಾವನೇ ನನ್ನ ಅಣ್ಣ? ನೆವರ್ ಎವರ್. ಸೂರ್ಯ ಚಂದ್ರ ಬೇಕಾದ್ರೆ ಒಂದಾಗ್ಬೋದು, ಆದರೆ ಆ ತಿಪ್ಪೆಲ್ ಬಿದ್ದವನು ನನಗೆ ಅಣ್ಣ ಆಗಕ್ಕಾಗಲ್ಲ. ಸರಿ ಆಯ್ತು. ಬೆಳಿಗ್ಗೆ ಏನೇನೋ ಮಾತಾಡಿ ಯಾಕೆ ಮೂಡ್ನ ಅಪ್ಸೆಟ್ ಮಾಡ್ಕೋಬೇಕು? ತಗೋ ಕಾಫಿ. ನನ್ನ ಎದುರುಗಡೆ ನಿಂತು ಅದಕ್ಕೆ ಅನ್ನೋ ಹೆಸರಲ್ಲಿ ದಿಮಾಗ್ ತೋರಿಸ್ಬೇಡ. ಕೊಡೆಟ್. ಏನು ಬಾಲ ಮುದುರ್ಕೊಂಡು ಹಾಗೆ ಹೋಗ್ತಿದ್ಯಾ? ಕ್ಲೀನ್ ದಿಸ್ ಅಂಡ್ ಗೋ. ಗುಡ್ ಫಾರ್ ಯು. ಇನ್ಮೇಲೆ ಈ ಮನೇಲಿ ನಿನ್ನ ಲೈಫ್ ಇಷ್ಟೇ. ಜಾಸ್ತಿ ಎಗರಾಡ್ಬೇಡ. ತಗೋ, ಕ್ಲೀನ್ ಮಾಡಿ. ವಾಟ್ ಗಿಟ್ಟು ಏನೂ ಇಲ್ಲ, ಇದು ನಿನ್ನ ರೂಮ್. ಕಾಫಿನ ಸೊಕ್ಕಲ್ಲಿ ಚೆಲ್ಲಿದ್ ನೀನು, ಸೊ ನೀನೇ ಕ್ಲೀನ್ ಮಾಡಿ. ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಸಂಜಯ್. ಒಂದು ಲೆವೆಲ್ ತನಕ ನಾನು ಸಹಿಸ್ಕೋತೇನೆ. ನಿನ್ನ ಹತ್ರ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡೆ ತಾನೆ. ನೀನು ಹಾಗೆ ಇದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು. ಜಾಸ್ತಿ ಎಗರಾಡಿದ್ರೆ ಅಹಂಕಾರಕ್ಕೆ ಪೆಟ್ಕೊಡೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಥಿಂಕ್ ನನಗೆ ಆಲ್ರೆಡಿ ಕಾಲೇಜಲ್ಲೇ ಅನುಭವ ಆಗಿರಬೇಕು. ಆಮ್ ಐ ರೈಟ್? ನೆಲನ ಚೆನ್ನಾಗಿ ಕ್ಲೀನ್ ಮಾಡು. ಇಲ್ಲದೆ ಹೋದರೆ ಕಾಫಿ ಒಣಗೋಗಿ ಹೆಜ್ಜೆ ಎತ್ ಕಡೆ ಎಲ್ಲ ಅಂಟೋಕ್ಕೆ ಶುರು ಆಗುತ್ತೆ. ನಿನ್ನ ಲೈಫ್ ಥರ.